ತಲೆಮಾರುಗಳಿಂದ ಸಾಗುವಳಿ ಮಾಡ್ತಾ ಬಂದಾರೆ. ಇಂದಿನವರೆಗೆ ಸರ್ಕಾರ ಅವರಿಗೆ ಪಟ್ಟ ನೀಡಿಲ್ಲ. ನೋಡಿ, ಬಳ್ಳಾರಿ ಜಿಲ್ಲೆ ಒಳಗೆ 24,000 ಎಕರೆ ಸಾಹುಕಾರಗಳಿಗೆ ಸರ್ಕಾರ ಕೊಡ್ತಾ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥ ಎಕರೆ, ಅರ್ಧ ಎಕರೆ, ಮುಕ್ಕಾಲು ಎಕರೆ ಇರ್ತಕ್ಕಂಥ ರೈತರಿಗೆ ಯಾರು ಕೂಡ ಇವತ್ತು ಪಟ್ಟ ಕೊಡ್ತಾ ಇಲ್ಲ. ನಾವು ಯಾರು ಕೂಡ ಕೈಗಾರಿಕೆಯನ್ನು ಕೇಳ್ತಾ ಇಲ್ಲ. ನಮ್ಮ ಹೊಟ್ಟೆ ಪಾಡಿಗಾಗಿ 1 ಎಕರೆ ಭೂಮಿ ಮಾಡ್ತಕ್ಕಂಥ ರೈತರಿಗೆ ಪಟ್ಟ ಕೊಡಬೇಕು. ಈ ಹಿಂದೆ ಸರ್ಕಾರ ಶಿಫಾರಸು ಮಾಡಿದೆ, ಕೆಲವು ಜನರಿಗೆ ಪಟ್ಟ ಕೊಟ್ಟಿದೆ. ಅದರ ಪ್ರಕಾರ ಈ ಒಂದು ರೈತರಿಗೆ ಪಟ್ಟ ಕೊಡಬೇಕೆಂದು ಕಳೆದ 141 ದಿನಗಳ ಕಾಲ ರೈತರು ಇಲ್ಲಿ ಧರಣಿ ನಡೀತಾ ಇದೆ. ನೋಡಿ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸರ್ಕಾರಕ್ಕೆ ಈಗ ಶಿಫಾರಸು ಮಾಡಿದ್ದಾರೆ. ಸರ್ಕಾರ ಶಿಫಾರಸು ಮಾಡಿದ್ರು ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಸ್ವಾಗತ ಮಾಡ್ತಾ, ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಾಳೆ ಚುನಾವಣೆ ಬರ್ತದೆ, ಯಾಕೆ ಈ ಒಂದು ಕಠೋರವಾದಂಥ ನಿರ್ಧಾರಕ್ಕೆ ಈ ಜನಗಳು ಬಂದಾರ ಅಂತಂದರೆ, ಕಳೆದ 75 ವರ್ಷಗಳಿಂದ ನಾವು ದಲಿತರು ಉದ್ಧಾರ ಮಾಡ್ತೇವೆ, ರೈತರು ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಜನಗಳು ಇವತ್ತಿಗೂ ಕೂಡ ನಮಗೆ ಪಟ್ಟ ಕೊಡೋಕ್ಕಾಗಿಲ್ಲ. ಯಾಕೆ ನಾವು ಓಟ್ ಹಾಕಬೇಕು? ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಐತೆ? ನಾವು ಓಟ್ ಹಾಕ್ಬೇಕಾದ್ರೆ ನಮ್ಮ ಸಮಸ್ಯೆ ಏನೈತಲ್ಲ, ಮಲ್ಲಪ್ಪನ ಭೂಮಿ ಏನೈತಲ್ಲ, ಕೆರೆ ಅಲ್ಲ, ಅದು ಸರ್ಕಾರ ಅಂತ ಪ್ರೂವ್ ಆಗಿದೆ. ಸರ್ಕಾರ ಅಂತ ಅಲ್ಲ, ಇದು ಸರ್ಕಾರ ಪಟ್ಟ ಕೊಡ್ಬೋದು ಅಂತೇಳಿ ಇವತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತ ಶಿಫಾರಸು ಮಾಡಿದೆ. ಇದನ್ನು ಯಾರು ಕೇಳಬೇಕು? ಇವತ್ತು ರಾಜ್ಯ ಸರ್ಕಾರಕ್ಕೆ ಕಂದಾಯ ಸಚಿವರು, ಮುಖ್ಯಮಂತ್ರಿಗಳು ಗಮನ ಸೆಳೆಯುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು, ಇಲ್ಲಿರ್ತಕ್ಕಂಥ ಶಾಸಕರು, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಗಮನ ತಂದು ಸರ್ಕಾರಕ್ಕೆ ಗಮನ ಸೆಳಿಬೇಕು ಅಂತೇಳಿ ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಯಾವುದೇ ಉದ್ದೇಶಕ್ಕೆ ಅಲ್ಲ, ಯಾರೇ ಸೇಡಿಗೋಸ್ಕರ ಅಲ್ಲ, ಯಾರು ಈ ದುರುದ್ದೇಶದಿಂದ ಯಾರು ಮಾಡಿದ್ದಲ್ಲ. ನಾವು 75 ವರ್ಷಗಳ ಕಾಲ ಇವತ್ತೇನು ನಾವು ಮತದಾನ ಮಾಡೀವಿ, ಇಂದಿರಾ ಗಾಂಧಿ ಕಾಲದಿಂದಲೂ ಇಲ್ಲಿಯವರೆಗೂ ನಾವು ಓಟ್ ಹಾಕಿವಿ. ಆದರೆ ಇವತ್ತುವರೆಗೆ ನಮಗೆ ಪಟ್ಟ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ನಮಗೆ ನೋವಿದೆ. ಆ ಉದ್ದೇಶಕ್ಕಾಗಿಯೇ ಕೂಡಲೇ ಸರ್ಕಾರ ಬರಬೇಕು. ಇನ್ನು 1 ತಿಂಗಳು ಸಮಯ ಇದೆ. ಇನ್ನು 1 ತಿಂಗಳು ಸಮಯದೊಳಗೆ ನಮಗೆ ರೈತರಿಗೆ ಪಟ್ಟ ಕೊಡುವಂಥ ನಿರ್ಧಾರವನ್ನು ಜಿಲ್ಲಾಡಳಿತ ಮಾಡಬೇಕು. 141 ದಿನ ಆದರೂ ಕೂಡ ನಮ್ಮನ್ನು ಯಾವ ಸರ್ಕಾರ ನಮಗೆ ಇವತ್ತಿನವರೆಗೆ 141 ದಿನ ಆಗೈತೆ, ಯಾರು ನಮ್ಮನ್ನು ಬಂದಿಲ್ಲ, ಯಾರು ಏನಂತ ನಮ್ಮನ್ನು ಮಾತಾಡಿಸಿಲ್ಲ. ನಾವು ಓಟು ಕೂಡ ನಾವು ಮಾಡೋಂಗಿಲ್ಲ. ನಾವು ಬಂಧು ಬಳಗ ಇದ್ದಲ್ಲಿ ಎಲ್ಲ ಕಡೆಗೆ ನಾವು ಹೇಳ್ತೀವಿ, ಯಾರ ಸರ್ಕಾರಕ್ಕೆ ಓಟು ಮಾಡೋದಿಲ್ಲ ಅಂತ ನಾವು ಎಲ್ಲರಿಗೆ ಬಹಿಷ್ಕಾರ ಮಾಡಿ ನಾವು ಬೀಗರು ಬಿದ್ದರು ಇದ್ದಲ್ಲೆಲ್ಲ ನಾವು ಹೇಳ್ತೀವಿ. ಓಟ್ ಅಂತೂ ಮಾಡೋದಿಲ್ಲ ನಾವು, ಇದೇ ನಮ್ಮದು ಗುರಿ ಅಂತಂದು ಹೇಳ್ತೀವಿ. 141 ಕುಟುಂಬ ಅದಾವ, ನಾವು ಯಾರು ಓಟ್ ಹಾಕೋದಿಲ್ಲಪ್ಪ. 141 ಕುಟುಂಬ ಇದ್ದ ಪಕ್ಷದಲ್ಲಿ ನಾವು ಯಾರು ಓಟ್ ಹಾಕೋದಿಲ್ಲ, ಬಹಿಷ್ಕಾರ ಮಾಡೇ ಮಾಡ್ತೀವಿ ನಾವು. ತಾಲೂಕು ಈ ಚುನಾವಣೆ ಪ್ರಕಾರ ನಾವು 141ನೇ ದಿನಗಳಾದರೂ ಯಾವ ಸರ್ಕಾರ ನಮ್ಮನ್ನು ಗಮನಕ್ಕೆ ತಗೊಂಡಿಲ್ಲ. ಆದರೂ ಈ ಚುನಾವಣೆಯ ದಿನದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಯಾರೂ ಓಟು ಮಾಡುವುದಿಲ್ಲ. ನಮ್ಮ ಬಂಧು ಬಳಗ ಆಗಲು ನನ್ನ ಬೀಗರಿದ್ದಲ್ಲಿ ಕೂಡ ನಾವು ಹೇಳುತ್ತೇವೆ, ದಯಮಾಡಿ ಇದು ನಾವು ಕುರುಗೋಡು ತಾಲೂಕು ಗ್ರಾಮದ ಮಲ್ಲಪ್ಪನ ಕೆರೆ 141 ದಿನ ಆದರೂ ಯಾವ ಸರ್ಕಾರನೂ ಇವತ್ತಿನವರೆಗಾಗಿ ನಮಗೆ ಯಾವುದೇ ಅನುಗ್ರಹ ಮಾಡಿಲ್ಲ. ಆದ್ದರಿಂದ ನಾವು ನಮ್ಮ ಕುಟುಂಬದವರಾಗಲು, ನಮ್ಮ ಬಂಧು ಬಳಗ ಆಗಲು ಯಾರಿಗೆ ಓಟು ನಾವು ಮಾಡಲ್ಲ, ಮಾಡಿಸೋದಿಲ್ಲ ಇಲ್ಲ. ನಮಗೆ ಒಂದು ನ್ಯಾಯ ಸಿಗೋವರೆಗೂ ಯಾರಿಗೆ ಓಟು ಮಾಡಲ್ಲ, ಮಾಡಿಸೋದಿಲ್ಲ. ಯಾರೇ ಬಂದು ಹೇಳಿದರೂ ಆಗೋದಿಲ್ಲ, ನಾವು ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಅನ್ಯಾಯ ಆಗಿದೆ. 240 ಕುಟುಂಬಗಳು ಮತ್ತು ಬಂಧು ಬಳಗ ಇಷ್ಟು ಓಟು ನಾವು ಮಾಡಿಸಲ್ಲ, ನಮಗೊಂದು ನ್ಯಾಯ ಸಿಗೋವರೆಗೂ.